ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಸಂಡೇ ಔಟ್ಸೈಡ್ ಹೋಗಿದ್ವಿ. ಸೊ ಟಿಬೆಟಿಯನ್ ಕ್ಯಾಂಪ್ ಅಂತ ಹೋಗಿದ್ವಿ. ಸಂಡೇ ಆಗಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ಫ್ರೀ ಇರುತ್ತೆ ಅಂತಂದು ಕರ್ಕೊಂಡು ಹೋಗಿದ್ವಿ. ಇದು ಹುಬ್ಳಿಯಿಂದ ನಿಯರೆಸ್ಟ್ ಒಂದು 40 ಕಿಲೋಮೀಟ್ರ್ ಏನೋ ಆಗ್ಬೋದು. ಇದು ತಡಸ ಕ್ರಾಸ್ ಹೋಗಿ ಅಲ್ಲಿಂದ ಮುಂಡಗೋಡ ಹೋಗಬೇಕು. ಮುಂಡಗೋಡದಲ್ಲಿ ಇದೆ ಟಿಬೆಟಿಯನ್ ಕ್ಯಾಂಪ್ ಅಂತ ಇದೆ. ನಾವು ಆ ಟಿಬೆಟಿಯನ್ ಕ್ಯಾಂಪಿಗೆ ಹೋದಾಗ ಅರೌಂಡ್ 12:30 ಆಗಿತ್ತು. 12:30 ಆಗಿತ್ತು. ನೋಡಲಿಕ್ಕೆ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಅಂತಲೇ ಅಂದ್ಕೊಳ್ಳಿ, ಒಂದು ಸ್ಮಾಲ್ ಪಿಕ್ನಿಕ್ ಅಂತಲೇ ಅಂದ್ಕೊಳ್ಳಿ. ಬಟ್ ನೋಡಲಿಕ್ಕೆ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತೋರಿಸ್ಕೊಂಬರ್ಲಿಕ್ಕೆ. ಆ ಕ್ಯಾಂಪಿಗೆ ಹೋದರೆ ನಾವು ಟಿಬೆಟಿಯನ್ನಿಗೆ ಬಂದೀವೇನಪ್ಪ ಅಂತಂದು ಹಾಗನ್ನಿಸುತ್ತೆ. ಆ ಥರ ಮಾಡ್ಕೊಂಡಿದ್ದಾರೆ ಅವರು ಟಿಬೆಟಿಯನ್ನಿಯರು. ನೋಡ್ಲಿಕ್ಕೆ ಚೆನ್ನಾಗಿದೆ. ಇದೆ ನೋಡಿ, ಅಲ್ಲಿ ಟೋಟಲಿ 7 ಕ್ಯಾಂಪ್ ಇದೆ. ಬಟ್ ನಾವು ಬಿಸಿಲು ಆಗಿದ್ದರಿಂದ ನಾವು ನೋಡಿದ್ದು ಮಾತ್ರ ಒಂದು 3 ಕ್ಯಾಂಪಿಗೆ ಅಷ್ಟೇ ನಾವು ವಿಸಿಟ್ ಕೊಟ್ವಿ. ಯಾಕಂದರೆ ನಾವು ಆಫ್ಟರ್ನೂನ್ ಹೋಗಿದ್ದರಿಂದ ಅಲ್ಲಿ ಅವು ಟೆಂಪಲ್ಲೆಲ್ಲ ಓಪನ್ ಇರೋಲ್ಲ. ಅವ್ರದ್ದು ಏನಿದ್ರು 2:30 ಆಫ್ಟರ್, ಅಂದರೆ 4:15 ಅವ್ರ ಪ್ರೇಯರ್ ಸ್ಟಾರ್ಟ್ ಅಂತೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ಅಷ್ಟು ಗಂಟೆ ಆಗಿತ್ತು. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ವಿಡಿಯೋಸ್ ಮಾಡಿಕೊಂಡು ನೋಡ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ಏನು ಮಾಡಿದ್ವಿ, ಪಕ್ಷಿಧಾಮಕ್ಕೆ ಬಂದ್ವಿ. ಟೈಮ್ ಆಯಿತು ಅಂತಂದು ಪಕ್ಷಿಧಾಮದಲ್ಲಿ ನೋಡಿದ್ವಿ. ಬಟ್ ಪಕ್ಷಿಗಳೇ ಇರಲಿಲ್ಲ. ಯಾಕಂದರೆ ಬೇಸಿಗೆ ಆಗಿದ್ದರಿಂದ ನೀರಿಂದು ಅದೆಲ್ಲ ಸಮಸ್ಯೆ ಇರುತ್ತಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳು ಬರ್ತಿರ್ತವಂತೆ. ಬಟ್ ಬೇಸಿಗೆ ಆಗಿದ್ದರಿಂದ ಅಲ್ಲಿರೋರೆಲ್ಲ ಇಲ್ಲ, ಇವಾಗ ಸ್ವಲ್ಪ ಪಕ್ಷಿಗಳು ಕಡಿಮೆ ಅಂತ ಹೇಳ್ತಿದ್ರು. ಬಟ್ ಅಲ್ಲಿರೋ ಪಕ್ಷಿಗಳನ್ನೇ ನೋಡ್ಕೊಂಡು ಖುಷಿಪಟ್ಟು ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಸಂಡೇ ಒಂದಿನ ಹೇಗೂ ಟೈಮ್ ಕಳೆದ್ವು. ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಅಂತ ಬಂದ್ವಿ. ಮನೆಗೆ ಬರತ್ಲೇನೋ ಒಂದು 10 o'clock ಆಗಿತ್ತೇನೋ. ಅಲ್ಲಿಗೆ ಹೋಗಿ ಅಜ್ಜಯ್ಯನ ಮಠ ಕಂಡೆ ಸೀದಾ ಮನೆಗೆ ಬಂದ್ವಿ ನಾವು. ತುಂಬ ಚೆನ್ನಾಗಿದೆ, ನೀವು ಹೋಗಿ ಒಂದು ಸರಿ. ಇಲ್ಲೇ ಹುಬ್ಳಿಯಿಂದ ಒಂದು 40 ಕಿಲೋಮೀಟ್ರ್ ಇದೆ ಮುಂಡಗೋಡದಲ್ಲಿ. ನೋಡಲಿಕ್ಕೆ ಚೆನ್ನಾಗಿದೆ. ನೀವು ಟಿಬೆಟಿಯನ್ ಕ್ಯಾಂಪಿಗೆ ಹೋಗಿ ಪಕ್ಷಿಧಾಮ ನೋಡ್ಕೊಂಡಾದ್ರೂ ಬರ್ಬೋದು. ಅಲ್ಲಿ ಇನ್ನೊಂದು ಫಾಲ್ಸಿಗೆ ಇದಕ್ಕೆ ಹೋದ್ವಿ ನಾವು, ಚೆಕ್ ಡ್ಯಾಮಿಗೆ ಹೋಗಿದ್ವಿ ನಾವು. ಲಾಸ್ಟ್ ಚೆಕ್ ಡ್ಯಾಮ್ ಚೆನ್ನಾಗಿದೆ, ಅದು ನೋಡಲಿಕ್ಕೆ. ಹೋಗಿ ನೋಡ್ಕೊಂಬನ್ನಿ ನೀವು ಒಂದು ಟೈಮ್ ಫ್ರೀ ಇದ್ದಾಗ. ಥ್ಯಾಂಕ್ ಯು ಆಲ್.